ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅದು ಫಲ ನೀಡ್ತಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ DCM CM ಇಬ್ಬರ ನಡುವೆ ಬಂದು ಕುರ್ಚಿಯ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಸ್ತಿಗೆ ಬಾಯ್ CM ಸಿದ್ದು, ದೋಸ್ತಿಗೆ ಹಾಯ್ ಅಂತ ಹೇಳ್ತಾ ಇದ್ದಾರಾ ಅಂತ. ನಾವಿಬ್ಬರು ದೋಸ್ತಿ ಈಗ ಕುಸ್ತಿ ಬೇಡ ನಮ್ಮ ಮಧ್ಯ ಅಂತ ಹೇಳ್ದಂತೆ ಕಾಣ್ತಾ ಇದೆ. ರಾಜಕೀಯದಲ್ಲಿ ಶುರುವಾಯ್ತಾ ಹೊಸ ಲೆಕ್ಕಾಚಾರ ಎನ್ನುವಂತಹ ಪ್ರಶ್ನೆ. CM DCM ಬಣ ಬಡಿದಾಟಕ್ಕೆ ಕಂಪ್ಲೀಟ್ ತೆರೆ ಬೀಳ್ತಾ ಈಗ ಈ ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಾ ಇವೆ. DCM ಮತ್ತು ಸತೀಶ್ ಜಾರಕಿಹೊಳಿ ಗುಪ್ತವಾಗಿ ಗುಪ್ತ ಮೀಟಿಂಗ್ಗಳು ಮಾಡ್ಕೊಳ್ತಾ ಇದ್ದಾರೆ. ಸತೀಶ್ KPCC ಅಧ್ಯಕ್ಷ ಕುರ್ಚಿ ಹಾದಿ ಸುಗಮ ಆಗ್ತಾ ಇದೆಯಾ? ಹಾಗಾದರೆ CM DCM ಬಣಗಳ ನಡುವೆ ಆಯ್ತಾ ರಾಜಿ ಸಂಧಾನದ ಮಾತುಕತೆ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಗರಿಗೆದರಿದೆ ರಾಜಕೀಯ ವಿಚಾರಗಳು, ಚರ್ಚೆಗಳು ಎಲ್ಲವೂ ಕೂಡ. ದಿಢೀರ್ ಬೆಳವಣಿಗೆಯಲ್ಲಿ ನಿನ್ನೆ ಸತೀಶ್ DCM ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನು ಚರ್ಚೆ ಆಯಿತು ಗೊತ್ತಿಲ್ಲ. KPCC ಕುರ್ಚಿ ಗಾದಿಗೆ ಸುಗಮ ಮಾಡಿಕೊಂಡ್ರ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗೋಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಸತೀಶ್ DK ಭೇಟಿ ಬೆನ್ನಲ್ಲೇ ಹೊಸ ರಾಜಕೀಯ ಗಣಿತ ಲೆಕ್ಕಾಚಾರಗಳು ಶುರು ಆಗ್ತಾ ಇದೆ. CM DCM ಬ್ರೇಕ್ಫಾಸ್ಟ್ ಮೀಟಿಂಗು ಎಲ್ಲೋ ಒಂದು ಕಡೆ ಫಲವನ್ನು ನೀಡ್ತಾ ಸಫಲವಾಯ್ತಾ? ಎಲ್ಲವೂ ಕೂಡ ನಾವು ಕುರ್ಚಿಗಾಗಿ ಗುದ್ದಾಟವನ್ನು ಮಾಡೋದು ಬೇಡ, ಫ್ರೆಂಡ್ಸ್ ಆಗಿರೋಣ, ಹಾಯ್ ಬಾಯ್ ಅಂತ ಹೇಳಿಕೊಂಡು ಇರೋಣ, ನಮ್ಮ ಕಿತ್ತಾಟಗಳಿಗೆ ಎಲ್ಲವಕ್ಕೂ ಬಾಯ್ ಹೇಳಿ ಹಾಯ್ ಅಂತ ಹೇಳ್ತಾ ಇದ್ದಾರೆ DCM ಮತ್ತು CM. ಇವರಿಬ್ಬರ ಬಣಗಳು ದೊಡ್ಡ ಮಟ್ಟದಲ್ಲಿ ಕಿತ್ತಾಟವನ್ನು ನಡೆಸ್ತಾ ಇದ್ರು. ನಮ್ಮ ನಾಯಕನೇ CM ಆಗಬೇಕು, ನಮ್ಮವರೇ ಮುಂದುವರಿಬೇಕು ಅಂತ ಹೇಳಿ ಸಾಕಷ್ಟು ಮಾತುಕತೆ ಕೇಳಿ ಬರ್ತಾ ಇದ್ದು. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆದಂತಹ ವಿಚಾರ. ಇದೆಲ್ಲವನ್ನು ಕೂಡ ತಣ್ಣಗೆ ಮಾಡೋಕೆ ಮಾಡಿದ್ದು ಒಂದೇ ಪ್ಲಾನ್. ಅದೇನಂತಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್. CM ಮನೆಗೆ ಒಂದು ಸಲ DCM ಹೋದರು, DCM ಮನೆಗೆ ಒಂದು ಸಲ CM ಹೋದರು. ಈಗ ಬಂದಾಗಿನಿಂದ ಇಬ್ಬರು ಕೂಡ ನಾವು ಒಗ್ಗಟ್ಟಿನಿಂದ ಇದ್ದೇವೆ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿ ಇಬ್ಬರು ನಾಯಕರು ಕೂಡ ಹೇಳಿದರು. ಮುಕ್ತವಾಗಿ ಎಲ್ಲ ಜನರಿಗೂ ಕೂಡ ತಿಳಿಸಿದ್ದು ಪ್ರೆಸ್ ಮೀಟ್ ಮಾಡುವ ಮೂಲಕ ನಾವು ಚೆನ್ನಾಗಿದ್ದೀವಿ, ನಾವು ಒಟ್ಟಿಗೇನೆ ಕೆಲಸ ಮಾಡಿಕೊಂಡು ಹೋಗ್ತೀವಿ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಬೇರೆ ಅಭಿಪ್ರಾಯಗಳಿಲ್ಲ, ನಮ್ಮ ಉದ್ದೇಶ ಒಂದೇ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳೋದು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಡೆದುಕೊಂಡು ಹೋಗ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಒಟ್ಟಿಗೆ ಕೆಲಸವನ್ನು ಮಾಡ್ತೀವಿ, ರಾಜ್ಯದ ಜನರಿಗೆ ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡಬೇಕು, ಆ ರೀತಿಯಾಗಿ ನಡೆದುಕೊಳ್ಳುತ್ತೀವಿ. ಚಳಿಗಾಲದ ಅಧಿವೇಶನ ಏನಿದೆ ಅದನ್ನು ಸಕ್ರಿಯವಾಗಿ ಮಾಡಬೇಕು. ಹೀಗಾಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದರೆ ಇಬ್ಬರು ಕೂಡ ಈಗ ಇವರಿಬ್ಬರ ಬಣಕ್ಕೆ ಏನು ಬಣ ಬಡಿದಾಟವಿದ್ವಲ್ಲ ಅವರ ಬೆಂಬಲಿಗರೇನಿದೆ ಅವರು ಕೂಡ ತಣ್ಣಗಾದಂತೆ ಕಾಣ್ತಾ ಇದೆ. ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇದೆ. DCM DKC ಬಣದ ಬಡಿದಾಟಗಳು ಏನಿದೆ ಕಂಪ್ಲೀಟ್ ಆಗಿ ಸುಮ್ಮನಾಗದಂತೆ ಕಾಣ್ತಾ ಇದೆ. ಯಾಕಂದರೆ DCM ಮನೆಗೆ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಸಡನ್ನಾಗಿ ಭೇಟಿ ಮಾಡಿದ್ದಾರೆ. ಇದರಿಂದ ಅವರಿಗೆ ಒಂದು ಏನು ಆಸೆ ಇತ್ತು, KPCC ಅಧ್ಯಕ್ಷ ಸ್ಥಾನದ ಕುರ್ಚಿಯ ಒಂದು ವಿಚಾರ ಏನಿತ್ತು ಅದಕ್ಕೆ ಇವರಿಗೆ ಹಾದಿ ಈಗ ತುಂಬ ಸಲೀಸಾಗಿದೆ ಅಂತ ಕಾಣುತ್ತಾ ಇದೆ. ಯಾಕಂದರೆ CM DCM ಬಣಗಳ ನಡುವೆ ರಾಜಿ ಸಂಧಾನ ಏನಾದರೂ ಆಗಿದೆಯಾ? ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದಾರಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು ಈಗ ಬೇರೆ ವಿಚಾರಗಳು ಗರಿಗೆದರ್ತಾ ಇದೆ, ಲೆಕ್ಕಾಚಾರಗಳು ಹೊರಗೆ ಬರ್ತಾ ಇದೆ. ಎರಡೂ ಬಣದ ವ್ಯಕ್ತಿಗಳು ಅಥವಾ ಮುಖಂಡರುಗಳೇನಿದ್ದಾರೆ ಅವರು ರಾಜ್ಯ ಸಂಧಾನ ಆಗಿದೆ, ಅದಕ್ಕೆ ಸುಮ್ಮನೆ ಇದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ CM DCM ಸುಮ್ಮನೆ ಇರುವಾಗ, ಅವರೇ ಸಂಧಾನ ಮಾಡಿಕೊಂಡು ಸುಮ್ಮನೆ ಆಗಿರುವಾಗ ನಾವ್ಯಾಕೆ ಬಡಿದಾಡಬೇಕು ಅನ್ನೋಂಥ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಆದರೆ ಈಗ ದಿಢೀರಾದಂತಹ ಒಂದು ಬೆಳವಣಿಗೆ ಏನು ಅಂತಂದರೆ ನಿನ್ನೆ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವರ ಮನೆಗೆ ಭೇಟಿ ಮಾಡಿದ್ದಾರೆ. ಈ ಭೇಟಿಗೆ ಕಾರಣ ಏನು ಚರ್ಚೆ ಮಾಡಿರಬಹುದು ಏನು ಅಂತ ಗೊತ್ತಿಲ್ಲ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಕೂಡ DK ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅದು ಕೂಡ ಒಂದು ದೊಡ್ಡ ಬೆಳವಣಿಗೆ, ಅದರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಬರಬೇಕು. ಆದರೆ ನಿನ್ನೆ ಏನು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದರು ದಿಢೀರ್ ಅಂತ. ಇದರಿಂದ ಎಲ್ಲೋ ಒಂದು ಕಡೆ ಅವರ KPCC ಅಧ್ಯಕ್ಷ ಸ್ಥಾನದ ಹಾದಿ ಸುಗಮವಾಯ್ತಾ? DK ಶಿವಕುಮಾರ್ ಏನಾದರೂ ಹೇಳಿದ್ರಾ ಅನ್ನುವಂಥ ಒಂದು ಹೊಸ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಈಗ ಸೃಷ್ಟಿಯಾಗ್ತಾ ಇವೆ, ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರು ನಾಯಕರ ಮಧ್ಯೆ ಇದ್ದಂತಹ ಕೆಲವೊಂದು ವಿಚಾರಗಳಿಗೆ ತಣ್ಣಗಾಗ್ಬಿಟ್ಟಿದೆ. ಅವರ ಬಣದ ಒಂದು ನಾಯಕರು ಕೂಡ ತಣ್ಣಗಾಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.